ಪ್ರವಾಸಿಗರ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಮಣಿಪಾಲದ ಅರ್ಬಿ ಜಲಪಾತ. ಮಳೆ ಬಂದಾಗ ಮಾತ್ರ ಮೂಡಿಕೊಳ್ಳುವ ಜಲಪಾತ ಇದು. ಮನಸ್ಸಿಗೆ ಮುದ ನೀಡ್ತಾ ಇದೆ ಪ್ರಕೃತಿಯ ಮಡಿಲಲ್ಲಿ ಶಾಂತವಾಗಿ ಹರಿಯುವ ಅರ್ಬಿ ಜಲಪಾತ. ಮಣಿಪಾಲದ ಅರ್ಬಿ ಜಲಪಾತ ಇದರ ಕುರಿತಾದ ವಿಶಿಷ್ಟ ಸ್ಟೋರಿ ಇಲ್ಲಿದೆ. ಮಳೆಗಾಲ ಬಂತೆಂದರೆ ಸಾಮಾನ್ಯ ನೀರಿನ ಹರಿವಿಗೂ ಕೂಡ ಮೈದುಂಬಿ ಹರಿಯುವ ಜಲಪಾತದ ರೂಪ ಬರುತ್ತದೆ. ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿ ಇಂತಹ ಸಣ್ಣ ಪುಟ್ಟ ಕಿರು ಜಲಪಾತಗಳು ಅನೇಕ ಇವೆ. ಅಪಾಯವಿಲ್ಲದೆ ಭೂಮಿಯ ಮೇಲೆ ಹರಿಯುವ ಈ ಜಲಪಾತಗಳಲ್ಲಿ ಮೋಜು ಮಸ್ತಿ ಮಾಡುವುದೇ ಒಂದು ಅದ್ಭುತ ಅನುಭವ. ಮಳೆ ಬಂದಾಗ ಮಾತ್ರ ಮೂಡಿಕೊಳ್ಳುವ ಮಣಿಪಾಲದ ಅರ್ಬಿ ಜಲಪಾತ ಪ್ರವಾಸಿಗರ ಕಣ್ಣಿಗೆ ಹಬ್ಬವನ್ನುಂಟು ಮಾಡಿದೆ. ಪ್ರತಿದಿನ ಸಾವಿರಾರು ಮಂದಿ ಪ್ರವಾಸಿಗರು ಈ ಜಲಪಾತ ನೋಡಲು ಭೇಟಿ ಕೊಡುತ್ತಿದ್ದಾರೆ. ದಟ್ಟ ಕಾನನದ ನಡುವೆ ಇಳಿಜಾರಿನಲ್ಲಿ ಮೈತುಂಬಿ ಹರಿಯುತ್ತಿರುವ ಅರ್ಬಿ ಜಲಪಾತವನ್ನು ನೋಡುವುದೇ ಕಣ್ಣುಗಳಿಗೆ ಸೊಗಸು. ಅದರಲ್ಲೂ ತಳುಕುತ್ತಾ ಬಳುಕುತ್ತಾ ಕಲ್ಲಿನಿಂದ ಕಲ್ಲಿಗೆ ಹಂತ ಹಂತವಾಗಿ ಹರಿಯುವಾಗ ಕ್ಷೀರಧಾರೆಯೇ ಹರಿದು ಬಂದಂತಹ ಅನುಭವ. ಹಲವಾರು ಕವಲುಗಳಾಗಿ ಶುಭ್ರ ನೀರಿನಿಂದ ಹರಿಯುವ ಅರ್ಬಿ ಜಲಪಾತವನ್ನು ನೋಡಲು ಪ್ರವಾಸಿಗರ ದಂಡೆ ಬರುತ್ತಿದೆ. ಸತತ ಮಳೆಯ ಹಿನ್ನೆಲೆಯಲ್ಲಿ ಜಲಪಾತ ಮೈತುಂಬಿ ಹರಿಯುತ್ತಿದೆ. ಸಣ್ಣ ತೊರೆಗಳಿಂದ ಸೃಷ್ಟಿಯಾಗಿರುವ ಈ ಜಲಪಾತವು ಅಪಾಯಕಾರಿಯಲ್ಲದಿದ್ದರೂ ಜಾರುವ ಕಲ್ಲುಗಳ ಮೇಲೆ ನಡೆದಾಡುವಾಗ ಜಾಗ್ರತೆ ವಹಿಸುವುದು ಒಳಿತು. ಇದು ಒಂದು ನನ್ನ ಫಸ್ಟ್ ವಿಸಿಟ್ ಇಲ್ಲಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಾವು ಇರೋದು ಕಾಪಲ್ಲಿ, ಇಷ್ಟು ಹತ್ರ ಇದ್ದು ನಾವು ಇಲ್ಲಿ ಫಾಲ್ಸಿಗೆ ಯಾವತ್ತೂ ಬರಲಿಲ್ಲ. ಬಟ್ ವೆರಿ ಅಂತ ಫ್ಯಾಮಿಲಿ ಬಂದು ಸ್ವಲ್ಪ ಈ ಒಂದು ವ್ಯೂಸ್ ನೀರದ್ದೆಲ್ಲ ನೋಡಬೇಕು. ನೀವು ಆ್ಯಕ್ಚುಲಿ ಎಲ್ಲರೂ ಬಂದು ವಿಸಿಟ್ ಮಾಡಬೇಕು. ತುಂಬ ಒಳ್ಳೆ ಉಂಟು. ಆ್ಯಂಡ್ ಫ್ಯಾಮಿಲಿ ಪ್ಲೇಸ್ ಕೂಡ ನನಗೆ ತುಂಬ ಒಳ್ಳೆಯದಾಯಿತು ಈ ಮಳೆಗಾಲದಲ್ಲಿ. ಯಾಕಂತ ಹೇಳಿದರೆ ದಿಸ್ ಸೀಸನ್ ಓನ್ಲಿ ಯು ಕ್ಯಾನ್ ಯುಟಿಲೈಸ್ ದಿಸ್ ಪ್ಲೇಸ್ ಅಂತ ಹೇಳಿದರೆ, ಮಳೆಗಾಲ ಬಿಟ್ಟು ಬೇರೆ ಈ ಪ್ಲೇಸ್ ಉಂಟಾ ಇಲ್ವೋ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಸೊ ಇವನ್ ನಾನು ಇಷ್ಟು ಹುಟ್ಟಿ ಬೆಳೆದು ಇಲ್ಲಿದ್ದು, ಬಟ್ ನನಗೆ ಈ ಪ್ಲೇಸ್ ಅದು ಇವತ್ತೇ ಗೊತ್ತಾದದ್ದು. ಸೊ ಐ ಆಮ್ ವೆರಿ ಹ್ಯಾಪಿ. ನನ್ನ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಅರ್ಬಿ ಜಲಪಾತ ಇರುವುದು ಉಡುಪಿ ಜಿಲ್ಲೆಯ 80ನೇ ಬಡಗಬಿಟ್ಟು ಗ್ರಾಮದ ಅರ್ಬಿಕೋಡಿ ಎಂಬಲ್ಲಿ. ಮಣಿಪಾಲದಿಂದ ಅಲೆವೂರು ಮಾರ್ಗವಾಗಿ 3 ಕಿಲೋಮೀಟರ್ ಸಾಗಿದ್ರೆ ದಶರಥ ಎಂಬ ಊರು ಸಿಗುತ್ತದೆ. ಅಲ್ಲಿಂದ ಪೂರ್ವಾಭಿಮುಖವಾಗಿ ವೈಷ್ಣವಿ ದುರ್ಗಾ ದೇವಸ್ಥಾನದ ಮಾರ್ಗವಾಗಿ 1 ಕಿಲೋಮೀಟರ್ ಸಾಗಿದ್ರೆ ದೇವಸ್ಥಾನದ ಪಕ್ಕದಲ್ಲೇ ಅರ್ಬಿ ಜಲಪಾತ ನಮ್ಮನ್ನ ಕೈಬೀಸಿ ಕರೆಯುತ್ತಿದೆ. ಒಂದು ಒಳ್ಳೆ ವ್ಯೂ ಇದು. ನಮ್ಮ ಊರಿನವರಿಗೆ ಒಂದು ನೋಡುವಂಥದ್ದೇ. ಅಂದರೆ ಈ ಥರ ಒಂದು ಬೇರೆ ಕಡೆ ಎಲ್ಲೆಲ್ಲಿ ಹೋಗಿ ನೋಡೋದಕ್ಕಿಂತ ನಮ್ಮ ಊರಲ್ಲಿ ಒಂದು ಈ ಪ್ರಕೃತಿಯದೊಂದು ಇದುಂಟಲ್ಲ ವೈಬ್ಸ್, ಅದೊಂದು ಇಲ್ಲಿ ಉಂಟು. ಸೊ ಒಂದು ಖುಷಿ ಆಗ್ತದೆ. ಫ್ಯಾಮಿಲಿ ಒಟ್ಟಿಗೆ ಎಂಜಾಯ್ಮೆಂಟ್ ಮಾಡ್ಬೋದು. ಹಾಗೆ ಬ್ಯಾಚುಲರ್ಸ್ ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು. ಏನೇ ಇರಲಿ ಅಂದರೆ ಬೇರೆ ಕಡೆ ಹೋದರೆ ಲೀಚಿ ಎಲ್ಲ ತುಂಬ ಇರ್ತದೆ. ಇಲ್ಲಿ ಆ ಥರದ್ದು ಏನಿಲ್ಲ. ಸೊ ಮಕ್ಕಳನ್ನು ಕರ್ಕೊಂಡು ಸಹ ಬರ್ಬೋದು. ಯಾಕೆಂದರೆ ಬೇರೆ ಕಡೆ ಎಲ್ಲ ಹೋದರೆ ನಾವು ಕಳಸ ಆಚೆ ಎಲ್ಲ ಹೋದರೆ ಅಲ್ಲೆಲ್ಲ ಚಿಕ್ಕಮಗಳೂರೆಲ್ಲ ಲೀಚಿ ಎಲ್ಲ ತುಂಬ ಇರ್ತದೆ. ಸೊ ಅದನ್ನು ಕಂಪೇರ್ ಮಾಡಿದರೆ ಒಂದು ಮಕ್ಕಳನ್ನು ಫ್ಯಾಮಿಲಿಯನ್ನು ಕರ್ಕೊಂಡು ಮುಚ್ಚಾಟಗಳು ನಮ್ಮಿಂದನೇ ಶುರು ಆಗೋದು. ನಾವು ಯಾವುದರಲ್ಲಿ ಯಾವ ಥರ ಇರಬೇಕು, ಎಲ್ಲಿ ಹೋದ ಕೂಡಲೇ ಯಾವ ಥರ ಒಂದು ನೀರಿನಲ್ಲಿ ಹೇಗೆ ಅಂದರೆ ನಾವು ನೀರುಗಳು ಆಟ ಆಡಲಿಕ್ಕೆ ಹೋಗಬಾರ್ದು, ಮೋಜು ಮಸ್ತಿ ಮಾಡಬಾರ್ದು. ನೋಡಿ ಅದರ ಪ್ರಕೃತಿಯನ್ನು ನಾವು ಒಂದು ಕಣ್ ತುಂಬಿಸ್ಕೊಳ್ಬೇಕಷ್ಟೇ. ಅದೇ ಹೇಳೋದು ಎಲ್ಲರಿಗೊಂದು. ಹೌದು, ಯಾಕೆಂದರೆ ನಾವು ಮೋಜು ಮಸ್ತಿ ಮಾಡಿ ನಮ್ಮ ಜೀವಕ್ಕೆ ನಾವು ಹಾನಿ ಮಾಡ್ಕೊಳ್ತೇವೆ. ಮಣಿಪಾಲದ ಮಹಾನಗರದಲ್ಲಿ ಜನಸಂಚಾರದಿಂದ ದೂರವಾಗಿ ಪ್ರಕೃತಿಯ ಮಡಿಲಲ್ಲಿ ಕೆಲ ಕಾಲ ಕಳೆಯುವುದಕ್ಕೆ ಈ ಜಲಪಾತ ಯೋಗ್ಯ ಸ್ಥಳ. ಸದಾ ಕೆಲಸದ ಜಂಜಾಟದಿಂದ ಕೂಡಿರುವ ಮನಸ್ಸುಗಳಿಗೆ ನಿಸರ್ಗದ ನಡುವಿರುವ ಜಲಧಾರೆ ಮನಸ್ಸಿಗೆ ಮುದ ನೀಡುವುದರಲ್ಲಿ ಎರಡು ಮಾತಿಲ್ಲ. ಮಳೆ ಬಂದಾಗ ಮಾತ್ರ ಮೂಡಿಕೊಳ್ಳುವ ಮಣಿಪಾಲದ ಅರ್ಬಿ ಜಲಪಾತ ಪ್ರವಾಸಿಗರ ಕಣ್ಣಿಗೆ ಹಬ್ಬವನ್ನುಂಟು ಮಾಡಿದೆ. ಪ್ರತಿದಿನ ಸಾವಿರಾರು ಮಂದಿ ಪ್ರವಾಸಿಗರು ಈ ಜಲಪಾತ ನೋಡಲು ಭೇಟಿ ಕೊಡುತ್ತಿದ್ದಾರೆ. ಕಲ್ಲಿನಿಂದ ಕಲ್ಲಿಗೆ ಹಂತ ಹಂತವಾಗಿ ನೀರು ಹರಿಯುವಾಗ ಕ್ಷೀರಧಾರೆಯೇ ಹರಿದು ಬಂದಂತಹ ಅನುಭವವಾಗುತ್ತದೆ. ಜೀವನ್ ಡಿ ಕೋಸ್ತಾ, ಉಡುಪಿ, ದೈಜ್ ಜೀವನ್ 24/7.